ಎಸ್ ನೋಡಿ, ಈ ಕ್ಷಣದಲ್ಲಿ ಮಹತ್ವದ ಸಭೆ ಬಳಿಕ ಟ್ರಯಲ್ ಬ್ಲಾಸ್ಟ್ ಬೇಡ ಅನ್ನುವಂತಂದ್ರೆ ತಾತ್ಕಾಲಿಕವಾಗಿ ರದ್ದಾಗಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ದರ್ಶನ್ ಪುಟ್ಟಣ್ಣ ಅವರು ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಈಗ ಟ್ರಯಲ್ ಬ್ಲಾಸ್ಟ್ ಕೂಡ ಮಾಡೋದು ಬೇಡ ಅಂತ ಹೇಳಲಾಗ್ತಾ ಇತ್ತು, ಈಗ ಈ ಒಂದು ಸಭೆಯಲ್ಲಿ ರದ್ದಾಗಿದೆ ಅಂತ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಏನು ಹೇಳ್ತೀರಾ ಸರ್? ಅಲ್ಲ, ಅದು ಸರಿ, ಬಟ್ ಎಲ್ಲರಿಗೂ ಒಟ್ಟಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಚೆ ಈಗ ಮೇಜರ್ ಏನಾಗಿದೆ ಅಂದರೆ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳಿದರು. ನಾವು ಕೋರ್ಟ್ ಆರ್ಡರ್ ಎಲ್ಲಿ ತೋರಿಸಿ ಅಂತ ಕೇಳಿದ್ದೀವಿ. ಕೋರ್ಟ್ ಆರ್ಡರ್ ಎಲ್ಲೂ ಇಲ್ಲ. ಬ್ಲಾಸ್ಟ್ ಮಾಡಿ 6 months ಒಳಗೆ ರಿಪೋರ್ಟ್ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಏನಿದ್ರು ಗೌರ್ಮೆಂಟ್ ಅಡ್ವೊಕೇಟು ರಿಕ್ವೆಸ್ಟ್ ಮಾಡಿದ್ದಾರೆ ಅಷ್ಟೇ. 6 monthsಗೆ ಕೋರ್ಟಿಂದ ಅನುಮತಿ ಆಗಿದೆ? ಇಲ್ಲ, ಅದನ್ನು ನಮ್ಗೆ ಕ್ಲಾರಿಫಿಕೇಶನ್ ಮಾಡ್ತೀವಿ. ಯಾವುದೇ ಥರದ ಕೋರ್ಟ್ ಆರ್ಡರ್ ಇಲ್ಲ. ನಾವು ಅದೇ ಅಂದ್ಕೊಂಡಿದ್ವಿ, ನಾವೇ ಕೋರ್ಟ್ ಆರ್ಡರ್ ಎತ್ತಿಡಿಬೇಕು ಅದಕ್ಕೆ. ಬಟ್ ಅದ್ರ ಪ್ರಕಾರ ಬೌಂಡ್ ಹಾಕಬೇಕು, ಈ ಬೌಂಡ್ರಿಗಳು ಹಾಕಿ ಕೋರ್ಟ್ ಆರ್ಡರ್ ಎತ್ತಿಡಬೇಕು ಅಂತ. ಬಟ್ ನಾವು ಡೀಟೇಲ್ ಆಗಿ ಕೇಳೋಕ್ಕೆ ಶುರು ಮಾಡಿದಾಗ ಕೋರ್ಟ್ ಆರ್ಡರ್ ಇರೋದು ಫಸ್ಟು 6 ತಿಂಗಳ ತನಕ, 20 kilometers ರೇಡಿಯಸ್ ತನಕ ಎಲ್ಲ ಮೈನಿಂಗ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್ ನಿಲ್ಲಬೇಕು ಅನ್ನೋದಿದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಇವ್ರು ಕೋರ್ಟ್ ಗೌರ್ಮೆಂಟ್ ಅಡ್ವೊಕೇಟು ಸಬ್ಮಿಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಅಷ್ಟೇ, ಇದನ್ನು ಮಾಡಿ ಅಂತ. ಅದು ಬಿಟ್ಟರೆ ಡಿಸ್ಕಷನ್ ಆಗಿದೆ ಅಷ್ಟೇ ಹೊರತು, ಇನ್ಫ್ಯಾಕ್ಟ್ ಇವರೇನಾದರೂ ಮಾಡಿದ್ರೆ ದೇ ಆರ್ ವೈಲೇಟಿಂಗ್ ದಿ ಕೋರ್ಟ್ ಆರ್ಡರ್. ಇವರೇ ಮಾಡಿದ್ರೆ ವೈಲೇಟ್ ಮಾಡ್ದಂಗೆ ಆಗುತ್ತೆ. ಹಾಗಾದ್ರೆ ಟ್ರಯಲ್ ಬ್ಲಾಸ್ಟ್ ಇರಲಿ, ಟೋಟಲಿ ಬ್ಲಾಸ್ಟೇ ಆಗಲ್ಲ, ಅದು ಗಣಿಗಾರಿಕೆನೇ ನಡೆಯಲ್ಲ ಅಂತಾನೆ ಈಗ? ಅಲ್ಲಲ್ಲ, ಕೋರ್ಟ್ ಆರ್ಡರ್ ಇದೆ, ಇವಾಗ ಹೆಂಗಿದೆ ಅದನ್ನು ಎತ್ತಿಡ್ದಿದ್ದಾರೆ. ಎಲ್ಲ ಗಣಿಗಾರಿಕೆನೂ ನಿಂತಿದೆ ಈ ಕಡೆ, ಅದೇ ಥರ ನಡ್ಸ್ಕೊಂಡು ಹೋಗ್ಬೋದು. ನಾವು ಅದನ್ನು ಈಗ ಅವರು DC ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಅವ್ರುಗಳ ಅಧಿಕಾರಿಗಳು ಮಾತಾಡ್ತಾರೆ ಅಷ್ಟೇ. ಸೊ ಈಗ ಓವರಾಲ್ ಆಗಿ ಒಟ್ಟಲ್ಲಿ ಈ ಒಂದು ಗಣಿಗಾರಿಕೆ ಸರ್, ಈಗ ಸರ್ ಇನ್ನೊಂದು ವಿಷಯ ಗೊತ್ತಾಗಿರೋದು ನಮಗೆ, ಏನೋ ಒಳಗೆ ನಡೀತಾ ಇತ್ತು ಗಣಿಗಾರಿಕೆ ಮುಂಚಿತವಾಗಿ ಅಂಥೇಳಿ. ಇವಾಗ ಹೆಂಗೆ ನಿಷೇಧ ಮಾಡಿದ್ದಾರೆ ಅದೇ ಥರ ಯಥಾಸ್ಥಿತಿ ಇರುತ್ತೆ ಅಷ್ಟೇ ಸರ್. ಒಟ್ಟಲ್ಲಿ ಫೈನಲ್ ಆಗಿ ಒಟ್ಟಲ್ಲಿ ನಮಗೆ ಯಾವುದು ಡ್ಯಾಮ್ಗೆ ಏನೂ ತೊಂದರೆ ಆಗಲ್ಲ, ರೈತರು ತೊಂದರೆ ಆಗಲ್ಲ, ಆ ನಿಟ್ಟಿನಲ್ಲಿ ಹೋರಾಟ ಇರುತ್ತೆ. ಇವಾಗ ಯಾರು ಎಲ್ಲೂ ಆರ್ಡ್ರ್ ಇಲ್ಲ. ಆರ್ಡ್ರ್ ಐತೆ ಅಂತ ನಾವು ಒಂದು ತಲೆ ಕೆಡ್ಸ್ಕೊಂಡಿದ್ದೋ. ಆರ್ಡ್ರ್ ಇಲ್ವಲ್ಲ. ಒಟ್ಟಲ್ಲಿ ಹೈಕೋರ್ಟ್ ಆರ್ಡ್ರೇ ಇಲ್ಲ, ಅದ್ರ ಕಾಪಿನೂ ಇಲ್ಲ, ಏನಿಲ್ಲ. ಪುನಃ ಅದೇ ಕೇಳ್ತಿದ್ದೀರಿ. ನಾನು ಅದೇ ಹೇಳ್ತಿರೋದು, ಕನ್ಫರ್ಮೇಷನ್ ಅಲ್ಲ, ನಾನು ಹೇಳ್ತೇನೆ, ಒಂದ್ಸತಿ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಕೋರ್ಟಿಂದ ನಿಷೇಧ ಮಾಡಬೇಕು ಅಂತಿದೆ. ಕೋರ್ಟಲ್ಲಿ ಪುನಃ ಬ್ಲಾಸ್ಟಿಂಗಿಗೆ ಪರ್ಮಿಷನ್ ಕೊಡಿ ಅಂತ, ಟ್ರಯಲ್ ಬ್ಲಾಸ್ಟಿಗೆ ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಗೌರ್ಮೆಂಟ್ ಅಡ್ವೊಕೇಟು. ಕೋರ್ಟ್ ಆರ್ಡ್ರಲ್ಲಿ ಮಾಡಿ ಅಂತ ಎಲ್ಲೂ ಕೊಟ್ಟಿಲ್ಲ ಅಷ್ಟೇ. ಆಯ್ತಾ, ನಡಿಯಪ್ಪ. ಎಸ್ ಸರ್, ಈಗ ನೋಡಿ, ಈ ಕ್ಷಣದಲ್ಲಿ ಟ್ರಯಲ್ ಬ್ಲಾಸ್ಟ್ ಏನು ಮಾಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಅಂತಿದೆಯಲ್ಲ, ಅದ್ರ ಕಾಪಿನೂ ಕೂಡ ಇಲ್ಲ, ಅದಕ್ಕೆ ಯಾವುದೇ ರೀತಿ ಒಂದು ಸಾಕ್ಷಿಯೂ ಕೂಡ ಇಲ್ಲ, ಅದು ಆಗೂ ಇಲ್ಲ. ಒಟ್ಟಿನಲ್ಲಿ ಬ್ಲಾಸ್ಟ್ ಮಾಡಬಾರ್ದು ಅಂತ ನಿಷೇಧ ಇದೆ. ಒಂದು ವೇಳೆ ಏನಾದರೂ ಈಗ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂತ ಹೇಳಿ ಈಗ ಶಾಸಕರು ಹೇಳ್ತಾ ಇರುವಂಥದ್ದು.